ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಯಲಬುರ್ಗಾ ಪಟ್ಟಣದ ಶ್ರೀ ಮೊಗ್ಗಿ ಬಸವೇಶ್ವರ ದೇವಸ್ಥಾನದಲ್ಲಿ ಚಂದ್ರಹಾಸ ಚಲನಚಿತ್ರ ಚಿತ್ರಕಲಾ ಮುಹೂರ್ತಕ್ಕೆ ಸ್ಥಳೀಯ ಶ್ರೀಧರ ಮುರುಡಿ ಹಿರೇಮಠದ ಪೀಠಾಧಿಪತಿ ಶ್ರೀ ಬಸವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಸೋಮವಾರ ದಿನದಂದು ಚಾಲನೆ ಕೊಟ್ಟಿದ್ದಾರೆ. ಅಮರಶ್ರೀ ಫಿಲಂ ನಿರ್ಮಾಣದ ಸ್ಥಳೀಯ ಯುವ ಪ್ರತಿಭೆ ಎಸ್.ಕೆ. ಆನಂದ್ ಇವರು ನಿರ್ದೇಶನ ಚಿತ್ರಕಥೆಯಲ್ಲಿ ಮತ್ತು ಬಸನಗೌಡ ಪಾಟೀಲ್ ಇವರ ನಿರ್ಮಾಣದೊಂದಿಗೆ ಮೂಡಿ ಬರಲಿರುವ ಉತ್ತರ ಕರ್ನಾಟಕ ಶೈಲಿಯ ಚಂದ್ರಹಾಸ ಚಲನಚಿತ್ರ ಮಹೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದ ಮಾಜಿ ಸಂಸದ ಕರಡಿ ಸಂಗಣ್ಣ ಮಾತನಾಡಿ, ಪಟ್ಟಣದಲ್ಲಿ ಯುವ ಪ್ರತಿಭೆ ಆನಂದ ಇವರು ನಿರ್ಧರಿಸಿದ ಚಂದ್ರಹಾಸ ಚಲನಚಿತ್ರ ಸಮಾಜಕ್ಕೆ ಒಳ್ಳೆಯ ಸಂದೇಶ ಸಾರುವಂತಾಗಲಿ. ಚಿತ್ರನಟ ಕೂಡ ಉತ್ತರ ಕರ್ನಾಟಕ ಭಾಗದ ಕಾಮಿಡಿ ಕಿಲಾಡಿ ಖ್ಯಾತಿಯ ಹರೀಶ್ ಹಿರಿಯೂರ್ ನಾಯಕ ನಟನಾಗಿದ್ದು ಹೆಮ್ಮೆಯ ವಿಷಯ. ಈ ಚಿತ್ರವೊಂದು ಸಾರ್ಥಕ ಸಮಾಜ ಸಂದೇಶವನ್ನ ನೀಡುವಂತಾಗಲಿ. ಚಂದ್ರಸ ಚಿತ್ರ ಯಶಸ್ವಿ ಕಾಣಲಿ. ಚಿತ್ರೀಕರಣ ಮುಹೂರ್ತಗಳು ಬರೀ ಬೆಂಗಳೂರು ಭಾಗದಲ್ಲಿ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಯಲಬುರ್ಗಾವಾದಂತಹ ಪ್ರದೇಶದಲ್ಲಿ ಚಾಲನೆ ಕೊಟ್ಟಿದ್ದು ಸಂತೋಷದ ವಿಷಯ ಎಂದಿದ್ದಾರೆ. ಯಾಕಂದ್ರೆ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಚಿತ್ರಮಂಡಳಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ನಿರ್ಮಾಪಕರು ಇರ್ಬೋದು, ಹಾಗೆ ಡೈರೆಕ್ಟರ್ ಇರ್ಬೋದು, ಆಕ್ಟ್ರೆಸ್ ಕೂಡ ಈಗ ಸಿಟಿ ಮಟ್ಟದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಜಿಲ್ಲೆಯವರು ಮತ್ತು ನಮ್ಮ ತಾಲೂಕಿನವರಾದಂಥ ಆನಂದ್ ಅವರು ಮತ್ತು ಇನ್ನೊಬ್ಬರು ಪ್ರೊಡ್ಯೂಸರು ಬಸವನಗೌಡರು ಮೈಲಾಪುರ ಇಬ್ಬರು ಕೂಡ ಯುವಕರಿದ್ದಾರೆ. ಇವತ್ತು ಇವ್ರ ಭವಿಷ್ಯ ಅಂತಲ್ಲ, ಚಿತ್ರರಂಗ ಹೆಸರಾದಂತ ಎಲ್ಲರೂ ಕೂಡಿ ಆಶೀರ್ವಾದ ಮಾಡೋಣ. ಚಿತ್ರರಂಗ ಬೆಳಿಲಿ. ಬರೇ ಬೆಂಗಳೂರು ಸುತ್ತಮುತ್ತ ಓಡಾಡ್ತಿರ್ತದ. ಅದಕ್ಕೆ ಈ ಸರಿ ಯಾರೋ ಧೈರ್ಯ ಮಾಡಿ ನಮ್ಮ ಗೆಳೆಯರಿ ಆನಂದ್ ಅವರು, ಇದು ಕಲಪಂಡಿ ಆನಂದ್ ಅವರು ಬಹಳ ಇದು ಈ ಚಿತ್ರ ನಿರ್ದೇಶಕರು ಅಂತ ನಾನು ಕೇಳಿದೆ. ಬಹಳ ಒಳ್ಳೆ ಸಾಹಸದಿಂದ ಇದನ್ನ ಚಿತ್ರ ರಚನೆ ಮಾಡಿದೆ. ಇದೇ ಸಂದರ್ಭದಲ್ಲಿ ಹಿರಿಯ ಮುಖಂಡರು ಆದ ಬಸಲಿಂಗಪ್ಪ ಬೋತೆ, ಆಂಜನಗೌಡ ಉಳ್ಳಾಗಡ್ಡಿ, ವೀರಣ್ಣ ಹುಬ್ಬಳ್ಳಿ, ಶರಣಪ್ಪ ಗಾಂಜು, ಡಾಕ್ಟರ್ ಶಿವನಗೌಡ ದಾನರೆಡ್ಡಿ, ಕಳಕಪ್ಪ ಕಂಬಳಿ, ಪಿಎಸ್ಐ ವಿಜಯ್ ಪ್ರಕಾಶ್, ಕಲಾವಿದ ರೇವಣಪ್ಪ ಹಿರೇಕುರುಬರ, ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಅಧ್ಯಕ್ಷ ಸುಧೀರ್ ಕುರ್ಲಾಳಿ, ಸುರೇಶ್ ಗೌಡ ಶಿವನಗೌಡ, ಸೂರಜ್ ಅಧಿಕಾರಿ, ಸಿದ್ದರಾಮೇಶ್ ಬೇಲೇರಿ, ಕಳಕಪ್ಪ ತಳವಾರ, ಅಮರೇಶ್ ಹುಬ್ಬಳ್ಳಿ, ಬಸಲಿಂಗಪ್ಪ ಕೊತ್ತಲ್, ಅಶೋಕ ಅರಕೇರಿ, ಶರಣಪ್ಪ ಅರಿಕೇರಿ, ಬಸವರಾಜ್ ಕೊಳ್ಳಿ ಹಾಗೂ ಯಲಬುರ್ಗಾ ಪಟ್ಟಣದ ಹಿರಿಯ ಯುವಕರು ಹಾಗೂ ಅಭಿಮಾನಿಗಳು ಪಾಲ್ಗೊಂಡಿದ್ದರು. ದೊಡ್ಡಬಸಪ್ಪ ಹಕಾರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.